ಭಾರತ ಬಾದು ಬಾದು ಹೇ ಕೃಷ್ಣ ಬಾದು ರಾಜರಾಜ ದಿವ್ಯ ತೇಜ ಆದಿ ಅನಾದಿಗೂ ಓಂಕಾರ ಬಾದು ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ನಿತ್ಯ ನಾಯಕ ಗೀತಾಚಾರ್ಯ ಬಾರೋ ಓ ಶಬ್ದವೇದಿ ಹೀರೋ. ಹಾಗಡೆ ಇದ್ಯಾಗ್ಲ ಏನಾಗ್ಲ ನಮ್ಮ ಇಸ್ಬರ್ರುಗೆ ಏನಾಗಿಲ್ಲ ಕಣ, ಅದು ಯಾಗ ಮಾಡ್ತೈತೆ. ಎಂತ ಯಾಗ ಇಲ್ಲ ಈ ಟೈಮಲ್ಲಿ ಅಲ್ಲಿ ನೋಡಿದ್ರೆ ಬಿಜೆಪಿ ಒಳಗೆ ಬೆಂಕಿ ಹತ್ಕೊಂಡು ಉರಿದೋಯ್ತೈತಿ. ಅದಕ್ಕೆ ಕಣಪ್ಪ ಯಾಗ ಯುದ್ಧ ಶುರುವಾಗ ಮುಂಚೆ ರಾಜಾದಿರಾಜ್ರಲ್ರವ ಯಾಗ ಯಜ್ಞ ಮಾಡಿ ಆಮೇಲೆ ಯುದ್ಧಕ್ಕೆ ಕಾಲ್ ಮಾಡಕ್ರಂತ ಕಲ್ಲಣ್ಣ. ಹಂಗೆ ಇರ್ಸ್ಬರುವೆ ಯಾಗ ಮಾಡ್ಬಿಟ್ಟು ನನ್ನ ಶತ್ರುಗಳನ್ನೆಲ್ಲ ಹಂಗೆ ನೋಡ್ಕೊಂಬಿಡಪ್ಪ ಶಿವನೇ ಅಂತ ಕೈ ಮುಗಿದು ಬಿಡೈತೆ ಕಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಯ್ಯಯ್ಯೋ ಹಿಂಗೆಲ್ಲ ಮಾಡಿ ಏನ್ ಮಾಡ್ಬೇಕು ಅಂತ ಹೊಂಟೈತ ನಿಮ್ಮ ಇಸ್ಬರ್ರು. ಈಸ್ಬರ್ರು ಪಾರ್ಟಿ ಅಧ್ಯಕ್ಷ ಆಗ್ಬೇಕು, ಇಲ್ಲ ಯಡಿಯೂರ್ನ ಸಿಎಂ ಆಗ ತಪ್ಪಿಸ್ಬೇಕು. ಇವೆರಡರಲ್ಲೊಂದು ಆಗ ಗಂಟವ ಈ ಕುಸ್ತಿ ನಿಲ್ಲದಿಲ್ಲ ಕಣ. ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ಕರ್ಕೊಂಡು ಬಂದು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಹೋಗಿ ಬಂದವರು ನಮ್ಗೆ ಎಚ್ಚರಿಕೆ ಕೊಡ್ತಾರೆ, ಹುಷಾರ್, ಪಕ್ಷ ದ್ರೋಹ ಮಾಡ್ತಾ ಇದ್ದೀರಿ, ಇನ್ನೊಮ್ಮೆ ಆ ರೀತಿ ಹೇಳಿದ್ರೆ ನಿಮಗೆ ಹುಷಾರ್. ಇವೆಲ್ಲ ನಿಜಕ್ಕೂ ಆಯ್ತವೇನಪ್ಪ? ಎಲ್ಲಿಗೆ ಬಂತ ಯಡಿಯೂರ್ ಒಡ್ಡೋಲಾಗ? ಯಡಿಯೂರು ಒಡ್ಡೊಳಗ ಡೆಲ್ಲಿ ಮುಟ್ಟೈತೆ ಕಣಪ್ಪ. ಅಲ್ಲಿ ಹೈಕಮಾಂಡ್ಗೆ ಚಾಡಿ ಹೇಳಕ್ ಹೋಗೈತೆ. ಚಾಡಿ ಹೇಳಿ ಏನ್ ಮಾಡ್ತದೆ ಅಂತ ಇಸ್ಬರ್ರು ಇಷ್ಟೆಲ್ಲ ಮಂಡು ಬಿದ್ದು ನಿಂತ್ಕೊಂಡೈತಿ. ಹೈಕಮಾಂಡ್ ನಾವು ತಾನೇ ಏನ್ ಮಾಡ್ತೇವಲ್ಲ? ಏನ್ ಮಾಡ್ತಾವ ಏನೋ ಕಾಣೆ ಕಣ. ಆದ್ರೆ ಈಸ್ಬರ್ನ ಪಾರ್ಟಿಯಿಂದ ವಜಾ ಮಾಡಕ್ಕೆ ಅಂತವ ಸ್ಕೆಚ್ ಹಾಕೊಂಡು ಸಹಿ ಸಂಗ್ರಹ ಮಾಡ್ತಾವಂತೆ. ಇನ್ನೊಂದ್ ಕಡೆ ಯಡಿಯೂರ್ನ ಇಳಿಸ್ಬಿಟ್ಟು ಸಂತೋಷನ ಮುಖ್ಯಮಂತ್ರಿ ಮಾಡ್ತದಂತೆ ಮೋದಿ ಅಂತವ. ಇನ್ನೊಂದು ಜನ ಗುಸು ಗುಸು ಅಂತಾರೆ ಕಣ. ಸೂಪರ್ ಮಾಮಾ. ಯಾರ್ಲ ಅದು ಸಂತೋಷ? ಇಷ್ಟೇ ದಿನ ಹೆಸರೇ ಕೇಳಿರ್ಲಿಲ್ವಲ್ಲ ಬಿಗ್ನೇಶಿ? ಅಯ್ಯ ಸಂತೋಷ ಅಂತ ಒಂದ್ ಲೀಡರ್ ಐತೆ ಕಣ ಬಿಜೆಪಿ ಒಳಗೆ. ಅದಕ್ಕೂ ಮದುವೆ ಮಕ್ಳು ಮರಿ ಎಂತದ್ದು ಇಲ್ಲ, ಒಂದ್ ತರಕ್ಕೆ ಸನ್ಯಾಸಿ ತರ. ಹಿಂದೆ ಎಲ್ಲ ಪಾರ್ಟಿನ ಗೆಲ್ಸಕ್ಕೆ ಅಧಿಕಾರ ಹಿಡಿಯಕ್ಕೆ ಅದುವೇ ಕಾರಣವಾಗಿತ್ತಂತೆ. ಅದಕ್ಕೆ ಮುಂದ್ಲು ಸತಿಗೆ ಅದನ್ನೇ ಮುಖ್ಯಮಂತ್ರಿ ಮಾಡ್ಬೋದು ಅಂತ ಜನ ಮಾತಾಡ್ಕಂತವ್ರೆ ಕಣ. ಹಂಗಾರೆ ಬಿಜೆಪಿ ಒಳಗೆ ಯಡಿಯೂರಿಗೆ ಎದುರಾಗಿ ನಿಲ್ಲೋ ಇನ್ನೊಬ್ಬ ಧೀರ ಓಡ್ಕೊಂಡ ಅನ್ನಂಗಾಯ್ತು. ಅಯ್ಯ ಒಟ್ಕೊಳ್ಳೋದೇನು, ಒಟ್ಕೊಂಡು ಯಡಿಯೂರಿಂದ ಅರ್ಧ ರಾಗನೆ ಆಡಿಸ್ಬಿಟ್ಟೈತೆ ಕಣ. ಒಳಗೊಳಗೆ ಟೀಮ್ ಕಟ್ಕೊಂಡು ಈಸ್ಪರ್ವೇ ಸಂತೋಷ ಕುಣಿಸ್ಕೊಂಡು ಹಿಂಗೆಲ್ಲ ಮಾತಾಡ್ತೈತಂತೆ. ಹೊಸ ಕೇಳಿಸ್ಕ ಇಲ್ಲಿ ಹೊಸ ಡೈಲಾಗ. ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಬೆಳೆದಿವಿ. ನಾವು ಸಂಘಟನೆಯಲ್ಲಿ ಬೆಳೆದಂಥ ಕಾರ್ಯಕರ್ತರು ನಾವುಗಳು ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತ್ ಮೆಂಬರು, MLA, MLC, MP, ಮಂತ್ರಿ, ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ ನಾವೆಲ್ಲ ಆಗ್ತಿದ್ದೀವಿ. ಆದರೆ ನಮ್ಮನ್ನು ಮಾಡೋದಕ್ಕೆ RSS ಒಬ್ಬ ವ್ಯಕ್ತಿನ ಪ್ರಚಾರಕರನ್ನ ನಮಗೆ ಕಳಿಸಿದ್ದಾರೆ. ಯಾರಪ್ಪ ವ್ಯಕ್ತಿ? ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಕಳಿಸ್ದಂಗೆ ನಮಗೆ ಕರ್ನಾಟಕಕ್ಕೆ ಸಂತೋಷ್ ಕಳಿಸ್ಬೇಕು. ರಾಜ್ಯದ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, RSS ಪ್ರತಿನಿಧಿ, ಸ್ಪಷ್ಟವಾಗಿ ಹೇಳ್ತೀನಿ. ಕೇಳಿಸ್ಕೊಳ್ಳೋಣ, ಸಂತೋಷ ಅಂತೆ. ಆಯ್ತು, ಮುಂದೆ ಕೇಳಪ್ಪ. ಅವ್ರು ಮಾಡ್ತಿರೋಂಥ ಕಾರ್ಯ ಚಟುವಟಿಕೆಗಳು, ಅವ್ರ ಕುಶಲ ಕಾರ್ಯ ಚಟುವಟಿಕೆ ಮಾಡೋಂಥ ವ್ಯಕ್ತಿ ಅಂತ ಗುರುತಿಸಿ ಕೇಂದ್ರಕ್ಕೆ ತಗೊಂಡ್ರು ಅವ್ರನ್ನ. ಇವತ್ತು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನೆಯ ಸಹ ಪ್ರಧಾನ ಕಾರ್ಯದರ್ಶಿ. ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಕೇಂದ್ರದಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಸಂತೋಷ್ ಬಗ್ಗೆ ಯಡಿಯೂರಪ್ಪನವರು ಇವತ್ತು ಟೀಕೆ ಮಾಡಿರೋದು ಇಡೀ ಕರ್ನಾಟಕ ರಾಜ್ಯದ ಸಂಘಟನೆಯಲ್ಲಿ ಬಂದಂತ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ತುಂಬಾ ನೋವಾಗಿದೆ. ನಾನು ಪ್ರಾರ್ಥನೆ ಮಾಡ್ತೀನಿ ಯಡಿಯೂರಪ್ಪನವರಿಗೆ, ಯಾವ ಉದ್ದೇಶದಿಂದ ನೀವು ಹೇಳಿದ್ರು, ಯಾರ ಮಾತು ಕೇಳ್ಕೊಂಡು ಹೇಳಿದ್ರು, ನಿಮ್ಮದೇ ಸ್ವಂತ ಬುದ್ಧಿಯಿಂದ ಹೇಳಿದ್ರು ನನಗೆ ಗೊತ್ತಿಲ್ಲ. ದಯವಿಟ್ಟು ಸಂತೋಷ್ ಬಗ್ಗೆ ನೀವು ಮಾಡಿರೋಂಥ ಟೀಕೆನ ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ಯಡಿಯೂರು ಅದ್ಯಾರು ಸಂತೋಷಿಗೆ ಕ್ಷಮೆ ಕೇಳಬೇಕಂತೆ. ಆ ಸಂತೋಷ ಇವುಗಳನ್ನೆಲ್ಲ ಗೆಲ್ಸಿ ಮಂತ್ರಿ ಮುಖ್ಯಮಂತ್ರಿ ಎಲ್ಲಾನು ಮಾಡಿರೋದು.
ಅದಕ್ಕೆ ಆದ್ರೂ ಆಪೋಸಿಟ್ ಯಾರು ಮಾತಾಡಬಾರ್ದಂತೆ. ಅದಕ್ಕೆ ಈಗ ಯಡಿಯೂರಪ್ಪ ಕ್ಷಮೆ ಕೇಳ್ಬೇಕಂತೆ. ಅಗಳೆಗಳೆಗಳೆಗಳಿ ಹಂಗೂ ಹಿಂಗೋ ಮಾಡಿ ಯಡಿಯೂರ್ ಕೈಗೆ ಜೀಪ್ ಕೊಟ್ಟು ಈ ಸಂತೋಷನ್ನ CM ಮಾಡಂಗ್ ಕಾಣ್ತಾವಲ್ಲೇವು. ಕಣ ಈರ್ಸ್ಪರ ಯಾಕೋ ಕಣೆ ಡಿಸೈಡ್ ಮಾಡ್ಕೊಂಡ್ಬಿಟ್ರಂಗೈತೆ. ನಂಗೆ ಸಿಕ್ಕಿದ್ರು ಪರವಾಗಿಲ್ಲ, ಯಡಿಯೂರಿಗೆ ಮಾತ್ರ ದಕ್ಕಬಾರ್ದು ಅಂತ ಪಣ ತೊಡ್ಕ ನಿಂತೈತೆ. ಏನಂತಪ್ಪ ಇದಕ್ಕೆ ಯಡಿಯೂರು? ಆ ರೀತಿಯ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಅವ್ರು ಮಾಡಿದ್ರು. ಹೀಗಾಗಿ ಅವರ ನಡವಳಿಕೆಯನ್ನು ತಿದ್ದುಕೊಳ್ಬೇಕೇ ಹೊರತು ಬೇರೆ ಮಾರ್ಗ ಇಲ್ಲ. ಅಶಿಸ್ತು ಮಾಡಿದ್ರೆ ಯಡಿಯೂರಪ್ಪನವರು. ಅದ್ಯಾಕೆ ನಾನು ಹಿಂಗನ್ಬಿಟ್ಟೆ ಅಂತದ್ದೇನು ಮಾಡ್ತಾರಪ್ಪ ಯಡಿಯೂರು? ರಾಷ್ಟ್ರೀಯ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಆಯಾ ಜಿಲ್ಲೆಗಳಲ್ಲಿ ನೀವು 4 ಜನ ಪ್ರಮುಖರು ಕರೆದು ಸಂಘಟನೆ ಗೊಂದಲ ಬಗೆಹರಿಸಿ. ಮಾಡಿಲ್ಲ ಅಂತಂದ್ರೆ ಯಾರ್ದು ಅಶಿಸ್ತು, ಯಾರ್ದು ತಪ್ಪು? ನೀವಿಬ್ರು ಹಿಂಗ ಆಡ್ತಿದ್ರೆ ಪಾಲ್ಟಿ ಹೊಡೆದು ಓಡಾಡ್ ಬಿಡೋದಿಲ್ಲ. ಎಲ್ಲ ಇಡೀ ಶಿವಮೊಗ್ಗ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳು 2 ಗುಂಪು ಆಗೋಗಿದೆ ಇವತ್ತು. ಯಪ್ಪ ನೋಡ್ಲಣ್ಣ, ಯಡಿಯೂರ್ ಹೆಸರು ಕೇಳಿದ್ರೆ ಸಾಕು ಹೆಂಗ್ ಕಚ್ಕೊಳಕ್ ಬರ್ತೈತೆ. ಇದು ಹಿಂಗಂದ್ರೆ ಅಲ್ಲಿ ಸ್ವಾಗತ ಅವತ್ತು ಚಿತ್ರನ್ನ ಕಡ್ಲೆ ಪುಡ್ರಿ ಅಂತ ಡೈಲಾಗ್ ಹೊಡೆದಿತ್ತ ಕಣ, ಅದಕ್ಕೂ ಯಡಿಯೂರು ಉಲ್ಟ ಹೊಡೆತ ಕೊಟ್ಟೈತೆ ನೋಡಿ. ನನ್ನ ಮೀಡಿಯಾ ಮಿತ್ರರು ವಿನಂತಿ ಮಾಡ್ಕೊಂತೀನಿ, ಯಡಿಯೂರಪ್ಪನವ್ರು ನಮ್ಮ ಕೈ ಕೊಟ್ಬಿಡ್ರಿ, ನಾವು ಸರಿ ಮಾಡ್ಕೊಂತೀವಿ. ಹಿಂದಿನ ಯಡಿಯೂರಪ್ಪನವ್ರು ಇದ್ರಲ್ಲ ನಮ್ಮ ಜೊತೆ ಒಳಗೆ ಕಡಲೆಪುರಿ ತಿನ್ಕೊಂಡು ಚಿತ್ರಾನ್ನ ತಿನ್ಕೊಂಡು ಆ ಯಡಿಯೂರಪ್ಪನವ್ರು ತತ್ತೀವಿ. ಏನು ಹೇಳಿ ಹಳೆ ಯಡಿಯೂರಪ್ಪ ಅಂದ್ರೆ ಅದೇ ಸಫಾರಿ ಹಾಕಿದ್ದೇನೆ, ಬದಲಾವಣೆಯನ್ನು ಮಾಡ್ಕೊಂಡಿಲ್ಲ. ವ್ಯತ್ಯಾಸ ಏನಿದೆ ನನ್ನಲ್ಲಿ? ನನ್ನ ಮಾತು, ಕತೆ, ನಡವಳಿಕೆ ಎಲ್ಲರನ್ನೂ ಒಟ್ಟಾಗಿ ತೊಗೊಂಡೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊಗಡು ಶಿವಣ್ಣ ಏನು ಎತ್ತ ಅಂತ ಎಲ್ರಿಗೂ ಗೊತ್ತಿದೆ. ಅವ್ರು ಏನೇನು ಮಾತನಾಡಿದ್ರು, ಒಬ್ಬ ಸಂಸತ್ ಸದಸ್ಯನಾಗಿದ್ದ ಬಸವರಾಜ ಬಗ್ಗೆ ಮಾತನಾಡುವಂಥ ಮಾತು, ಒಬ್ಬ ಜಿಲ್ಲಾ ಅಧ್ಯಕ್ಷ ಯಾರು ಕೇವಲ ಒಂದು 600-700 ಓಟ್ನಲ್ಲಿ ಸೋತ ಅವನ ಬಗ್ಗೆ ಮಾತನಾಡುವಂಥ ಮಾತು, ಇದೆಲ್ಲ ಅವ್ರಿಗೆ ಎಷ್ಟು ಮಟ್ಟಿಗೆ ಶೋಭೆ ತರುವಂಥ. ಇವಂಗೆಲ್ಲ ಅನ್ಕೊಂಡು ಬಿಜೆಪಿ ಅಂದ್ರೆ ಬೀದಿ ಜಗಳ ಪಾರ್ಟಿ ಅಂತ ಜನ ಕರೆಯಕ್ ಶುರು ಮಾಡ್ಕೊಂಡ್ಬೇಕನ. ಇಲ್ಲಿ ನೋಡಿಲಿ ಪುಡ್ಸ್ವಾಮಿ ಏನೋ ಮಾತಾಡಕ್ ಹೋಗೈತೆ, ಸುತ್ತಲೂ ಜನ ಹೆಂಗೆ ಕಚ್ಕೊಂಡ್ಬಿಟ್ಟಂತವ. ಪಕ್ಷ ವಿರೋಧಿ ಕೆಲಸವನ್ನ ಮಾಡಿ ಸಮಾವೇಶವನ್ನು ಮಾಡಿರ್ತಕ್ಕಂಥದ್ದನ್ನ ಅತ್ಯಂತ ಒಕ್ಕೂರಲಿನಿಂದ ಈ ಬಿಜೆಪಿ ಹೊಸದ ಸ್ಟೈಲ್ ಕಲ್ತ್ಬೇಕಲ್ಲ ಅಣ್ಣ. ಮಾತಾಡಕ್ಕೆ ಮಾತೇನು ಇಲ್ಲ ಅಂದಾಗ ಎದುರುಗಡೆ ಇದ್ದವನಿಗೆ ಉತ್ತರ ಕೊಡಕ್ಕಾಗಿಲ್ಲ ಅಂದ್ರೆ ಸಾಕು, ಜೈ ಭಾರತ್ ಮಾತಾಕಿ ಜೈ ಮೋದಿ ಅಂತ ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡ್ಕೊಂಡ್ಬಿಡ್ತವೆ. ಈ ಗಲಾಟೆ ಸೌಂಡ್ ಕಮ್ಮಿ ಆಗ್ಲಿ, ಆಮೇಲೆ ಬಂದು ಇಸ್ಪರು ವೀರಾವೇಶ ತೋರಿಸ್ತೀನಿ. ಈಗ ಒಂದು ಬ್ರೇಕ್ ತಗೊಳಪ್ಪ. ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕೆಟ್ಟಲ್ಲ. ನಮ್ ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕೆಟ್ಟಲ್ಲ. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ದಾನವೇಂದ್ರನಾದ ನನ್ನ ಕೆಣಕಿದ ಅದೋನ್ಮತ್ತ ದುರುಳದು ಧೂರ್ತನೆ. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು. ಸಿಗಿಬೆಂ ಕ್ಷಣದಲ್ಲಿ ನಿನ್ನ ನಾಂ. ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ 17 ಸ್ಥಾನವನ್ನು ಗೆದ್ವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರು. ನೇರವಾಗಿ ಹೇಳ್ತಾರೆ ಅಮಿತ್ ಶಾ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಬೇಡಿ. ಕಾಂಗ್ರೆಸ್ನವರು ದಲಿತರಿಗೆ, ಹಿಂದುಳಿದವರಿಗೆ ಮೋಸ ಮಾಡಿದ್ದಾರೆ. ನೀವು ತಗೊಂಡ್ರಂತ ಹೆಜ್ಜೆ ಸರಿ ಇದೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಮುಂದುವರಿಸಿ. ಈ ಮಾತಿನ ಅಮಿತ್ ಶಾ ಹೇಳಿದ್ರು. ಈ ಸಭೆಗೆ ಹೋದವರಿಗೆ ಪಕ್ಷ ವಿರೋಧಿ ಕ್ರಮ. ಪ್ರಾಣ ಹೋದ್ರೂ ಕೂಡ ರಕ್ತದ ಕಣ ಕಣ ಕೂಗುತ್ತೆ. ಭಾರತ್ ಮಾತಾ ಕಿ ಜೈ ಅಂತ ಹೇಳಂತ ಜಾನ್ಯ ಇಲ್ಲಿ ಸೇರೋರು ನಾವು ಮಾತ್ರ.
ಪಕ್ಷದ ಅನೇಕ ವರ್ಷದಿಂದ ಶ್ರಮ ಹಾಕಿರೋರ್ನ ಪಕ್ಕಕ್ಕೆ ಕಸಾಸರು ತಂಗ್ ಸರಿಸ್ಬಿಟ್ಟಿದ್ದೀರಲ್ಲ, ಏನ್ ತಪ್ಪ ಮಾಡ್ಯಾರ ಅವರು? ಎಮರ್ಜೆನ್ಸಿ ಜೈಲಿಗೆ ಹೋಗಿತ್ತಪ್ಪ, 1 ಕೋಟಿ ಮೆಂಬರ್ಶಿಪ್ ಮಾಡಿತ್ತಪ್ಪ. ಈ ಪದಾಧಿಕಾರಿಗಳು ಮಾಡಿದಾರಲ್ಲ, ಇವತ್ತು ಎಚ್ಚರಿಕೆ ಕೊಡ್ತಿದಾರಲ್ಲ, ಅವ್ರ ಹೆಸರು ಜೈಲಿಗೆ ಹೋಗಿದ್ರು, ತುಂಬಾ ಎಮರ್ಜೆನ್ಸಿ ಜೈಲಿಗೆ ಹೋಗಿದ್ರ? ಎಷ್ಟು ಮೆಂಬರ್ಶಿಪ್ ಮಾಡಿದ್ದಾರೆ? ರಾಷ್ಟ್ರೀಯ ನಾಯಕರು ದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಬೇಡ ಅಂದ್ಬಿಟ್ಟಿದ್ದಾರೆ. ಇವತ್ತು ಮೀಟಿಂಗ್ ಹೋದ್ರೆ ಕ್ರಮ ತಗೋತೀವಿ. ಮುರಳೀಧರ್ ರಾವ್ ಹೇಳ್ಬಿಟ್ಟಿದ್ದಾರೆ, ಈಶ್ವರಪ್ಪನಿಗೆ ಫೋನ್ ಬಂತು, ಯಾವ ಕಾರಣಕ್ಕೂ ಬರಲ್ಲ. ಕೂತವರು ನಾಯಿ ನರಿಗಳಲ್ಲ ಸ್ವಾಮಿ, ಇಲ್ಲಿ ಕೂತವರು ಹುಲಿಗಳು. ಹುಲಿ ಅಂತ ಕಾರ್ಯಕರ್ತರು ಸೇರಿದವೆ. ನಾನು ಹೇಳಿದ್ದೆ ಆಗ್ಬೇಕು. ಇದು ಬಿಜೆಪಿಯಲ್ಲಿ ನಡೆಯಲ್ಲ ಯಡಿಯೂರಪ್ಪನವರೇ. ಎಷ್ಟೇ ದಿನ ಸೀಟ್ಲ ಉಸಿರು ಗಡ್ಕೊಂಡ್ಬಿಡ್ತೈತಿ. ಅಯ್ಯ ಕಣ, ಇವುಗಳ ಮಧ್ಯೆ ಪಂಚಾಯತಿ ಮಾಡೋರಿಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾರು ಮಾತು ನಂಬೋದು, ಯಾರು ಮಾತು ಬಿಡೋದ ಗೊತ್ತಾಯ್ತಾ ಇಲ್ಲ. ಯಾರು ಸತ್ವಂತರು, ಯಾರು ಸುಳ್ರು ಕಣ. ಇಲ್ಲಿ ಈಸ್ಪರ ನೋಡಿದ್ರೆ ಅಮಿತ್ ಶಾ ನನಗೆ ಬ್ರಿಗೇಡ್ ಮಾಡಕ್ ಹೇಳೈತೆ, ಅದಕ್ಕೆ ನಾನು ಮಾಡ್ಕೊಂಡ್ ಕುಂತಿದ್ದೀನಿ ಅಂತೈತೆ. ಆ ಯಡಿಯೂರು ನೋಡಿದ್ರೆ ಬ್ರಿಗೇಡಿನ ಬಾಗಿಲನ್ನೆಲ್ಲ ಬಂದ್ ಮಾಡ್ಕೊಂಡು ತೆಪ್ಪಗೆ ಬಿಜೆಪಿ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳವ್ರೆ. ಆದ್ರೂ ಈ ಈಸ್ಪರು ಯಾರು ಮಾತ್ರ ಕೇಳ್ದೆ ತನ್ನ ತಲೆಗೆ ಬಂದಿದ್ರೆ ಮಾಡ್ತೈತೆ ಅಂತ ಬೈತೈತೆ ಕಣ. ಅಮಿತ್ ಶಾ ಏನಾರು ಅಕಸ್ಮಾತ್ ಹೇಳಂಗಿದ್ದಿದ್ರೆ ನೇರು ನನಗೆ ಹೇಳ್ತಿದ್ರು. ರವಿಕುಮಾರ್ಗೆ ಅವ್ರ ಮುಖಾಂತರ ಹೇಳಿಸೋದು ಈ ಪದ್ಧತಿ ನಮ್ಮ ಪಕ್ಷದಲ್ಲಿ ಇಲ್ಲ. ಇವತ್ತು ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು, ಅಮಿತ್ ಶಾಜಿ ಅವರು ಇದನ್ನು ನಡೆಸಬಾರ್ದು ಅಂತ ಹೇಳಿಲ್ಲ ಅಂತ. ನಾನು ಈಶ್ವರಪ್ಪನವ್ರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಮುರಳೀಧರ್ ರಾವ್ ಕರ್ನಾಟಕ ರಾಜ್ಯ ಇನ್ಚಾರ್ಜ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ನಮ್ಮ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಟ್ಟು ಯಾವ ಕಾರಣಕ್ಕೂ ಇವತ್ತು ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಕೂಡದು ಅನ್ನೋ ಸೂಚನೆಯನ್ನು ಕೊಡಬೇಕು ಅಂತೇಳಿ ಹೇಳಿದ ಮೇಲೆ ರವಿಕುಮಾರ್ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಹೇಳಿದ್ದೇನೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಥರ ಸೂಚನೆ ಕೊಡೋಕೆ ಸಾಧ್ಯ ಇದೆಯೇನು? ನನಗೂ ಗೊತ್ತಾಯ್ತಾ ಇಲ್ಲ, ಕನ್ಫ್ಯೂಸ್ ಆಯ್ತೈತೆ. ತಡ್ಲ ಬೇಕನೇಸಿ ಇವು ಎರಡು ಹಿಂಗೆ ಮಾಡ್ಕೊಡ್ದಂಗೆ ಹೇಳ್ತಾವೆ ಅಂದ್ರಿ ಅದು ಈ ತರಕ್ಕೆ ಎಡವಟ್ ಆಗಿರಂಗೈತೆ ಕಂಡ್ಲ. ಇವುಗಳ ಕಿತ್ತಾಡ್ಕೊಂಡ್ ಕುಂತಿದ್ದಾಗ ಅಮಿತ್ ಶಾ ಡೆಲ್ಲಿ ಕರೆದೈತಿ. ಅಲ್ಲಿ ಇವೆರಡು ತಲೆನೋವೆ ಸವರ್ಬಿಟ್ಟು ಒಯ್ದ್ಕೊಂಡು ಹೋಗಿ ಅಂತ ಹಿಂದಿ ಭಾಷೆಯಲ್ಲಿ ನಾಲ್ಕು ಡೈಲಾಗ್ ಹೊಡೆದ್ಬಿಟ್ಟೈತಿ. ಅದನ್ನ ಕೇಳಿಸ್ಕೊಂಡು ಆ ಹಿಂದಿ ಭಾಷೆನ ಅರ್ಥ ಮಾಡ್ಕೊಳ್ಳಕ್ ಗೊತ್ತಾಗ್ತಿಲ್ಲ. ಇವಕ್ಕೇನು ಬೇಕು ಅದನ್ನೇ ಶಾಯ ಹೇಳೈತಿ ಅಂತ ಅನ್ಕೊಂಡ್ ಬಂದಿರಂಗ ಅವು ಕಂಡ. ಅಯ್ಯಯ್ಯೋ, ನೀನ್ ಹೇಳ್ತಾ ಇರೋದು ನಿಜನೇ ಕಲ್ಯಾಣ. ನಮ್ಮ ತಂದೆ ತಾಯಿ ಹುಟ್ಟಿರೋ ಜನ ನಾವು ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಇದು ನಮ್ಮ ತೀರ್ಮಾನ. ಬೇರೆ ಪಾರ್ಟಿಗೆ ಹೋಗಲ್ಲ, ಬೇರೆ ಪಾರ್ಟಿ ಕೆಟ್ಟಲ್ಲ. ಏನಂತ ಈಗ ಏನ್ ಡಿಸೈಡ್ ಮಾಡ್ತೇವಂತಪ್ಪ? ಅದೇನ್ ಡಿಸೈಡ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಕಲ್ಯಾಣ. ಇಸ್ಪರೋ ಕಡೆಗೂ ಯಡಿಯೂರ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋದಾದ್ರೆ ನಮ್ ಇಸ್ಪರೋ ಸಾಹೇಬ್ರನ್ನ ಪಾರ್ಟಿ ಅಧ್ಯಕ್ಷ ಮಾಡ್ಬೇಕು. ಎಲ್ಲ ಸರಿ ಹೋಯ್ತದೆ ಅಂತ ಇದಕ್ಕೆ ನಿಮ್ಮ ಯಡಿಯೂರ್ ಏನಂತ? ಯಡಿಯೂರು ಮುಲಾಜೆ ನೋಡ್ಲಿಲ್ಲ ಕಣಪ್ಪ. ಈಸ್ಪರಪ್ಪ ಬ್ರಿಗೇಡ್ ಕೆಲಸ ಮಾಡ್ಕೊಂಡಿರ್ಲಿ, ಇಲ್ಲಾಂದ್ರೆ ವಿಧಾನ ಪರಿಷತ್ ಆಪೋಸಿಟ್ ಲೀಡರ್ ಆಗಿರ್ಲಿ, ಎರಡನ್ನು ಮಾಡ್ತೀವಿ ಅಂತ ಹೋದ್ರೆ ಮುಂದೆ ಕತೆ ನೋಡ್ಕೊಬೇಕಾಯ್ತದೆ ಅನ್ಬಿಡ್ತು. ರಾಯಣ್ಣ ಬ್ರಿಗೇಡ್ ಕಟ್ಟೋದಾದ್ರೆ ಅದ್ರ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಲಿ. ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಬೇಕು ಅಂದ್ರೆ ಇದ್ರ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು. ಹೋದ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ 4ನೇ ಸ್ಥಾನಕ್ಕೆ ಅವ್ರು ಹೋದರು. ಅವ್ರನ್ನ MLC ಮಾಡಿ ವಿರೋಧ ಪಕ್ಷ ನಾಯಕರು ಮಾಡೋದು ಅಪರಾಧ ಏನು? ಇದ್ಯಾಕೋ ಸುಧಾರಿಸಂಗೆ ಕಾಣ್ತಾ ಇಲ್ಲ ಕಂಡ್ಲೆ. ಈ ಸಮಾವೇಶದಲ್ಲಿ 301 ಜನ ಅವರಂತೆ. ಯಡಿಯೂರು ಮನಸ್ಸು ಮಾಡಿದ್ರೆ ಲಕ್ಷ ಸೇರಿಸ್ಬಿಟ್ಟು ಇನ್ನ ಅಬ್ಬರ ಮಾಡ್ಬಿಡ್ತದೆ ಅಂತ ಕಣ. ನೋಡಿಲ್ಲ ಹೆಂಗ ಅಂತೈತೆ. ನೀವು 500 ಜನ ಸೇರ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ಕರ್ಕೊಂಡು ಬಂದು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ಆದ್ರೂ ನಿಮ್ಮ ಯಡಿಯೂರು ಯಾಕೋ ಮಂಕಾಗಿರಂಗೈತಲ್ಲ ವಿಘ್ನೇಶಿ. ಪಾಪ ಇನ್ನೇನ್ ಮಾಡ್ತಾರ ಜೊತೆಗಿದ್ದೇವೆ, ಹಿಂಗೆಲ್ಲ ಬೆನ್ನಿಗೆ ಚೂರಿ ಮಾಡುತ್ತಾ ಹೋದ್ರೆ ನೋವಾಗಕ್ಕಿಲ್ವೇನಪ್ಪ? ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವ.
ಮಾಡಕ್ಕಾಯ್ತಾ ಇಲ್ಲ ಕಂಡ. ಅಷ್ಟೆಲ್ಲ ದೋಸ್ತಿ ಮಾಡ್ಕೊಂಡ್ ಕುಂತಿದ್ದವು, ಈಗ ಹಿಂಗೆ ದುಶ್ಮನಿ ಮಾಡ್ಕೊಂಡ್ ಕುಂತ್ಕೊಂಡ್ರೆ ಹೆಂಗ ಬೇಕು ನೆಜಿ ನೋಡೋದು. ಅದ್ ಯಾಕೆ ಹಿಂಗೆ ಯಡಿಯೂರ್ನ ಒಂಟಿ ಮಾಡ್ಕೊಂಡ್ರು ತೈತ ನಿಮ್ಮ ಈಶ್ವರ್ರು? ಅಯ್ಯ ಯಡಿಯೂರ್ನೆಲ್ಲ ಒಂಟಿ ಮಾಡಲ್ಲ ಅಣ್ಣ, ಯಡಿಯೂರ್ ಸ್ಟ್ರಾಂಗ್ ಆಗೈತೆ ಕಣ. ನೋಡಿಲಿ ಅದ್ರ ಸಪೋರ್ಟಿಗೆ ದಂಡೆ ಬಂದ್ ಕುಂತೈತೆ. ವರಿಷ್ಠರು ಇದನ್ನ ತಕ್ಷಣದಿಂದಲೇ ಇವತ್ತಿನಿಂದಲೇ ಈಶ್ವರಪ್ಪನವರ ಈ ಅಶಿಸ್ತಿನ ಚಟುವಟಿಕೆಗಳನ್ನ ಕಡಿವಾಣ ಹಾಕಿ ಶಿಸ್ತು ಕ್ರಮ ತಗೊಳ್ಬೇಕು ಅನ್ನೋದು ನಾವೆಲ್ಲ ಶಾಸಕರು ಒಟ್ಟಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ಅಗಡಗಡಗಡಗಡಿ ಏನ್ಲ ಈಶ್ವರ್ನೇ ತೆಗೆದು ಬಿಡಿ ಅಂತ ಕುಂತವೆ. ಮೂಕನ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕಾಗ ಠೇವಣಿ ಕಳ್ಕೊಂಡವನ್ನ ಕರೆದು ವಿರೋಧ ಪಕ್ಷದ ಲೀಡರ್ ಮಾಡಿದ್ಕೆ ಸೂರ್ಯಕ್ಕೆ ಬೆಲೆ ಕೊಡ್ತಾವೆ. ಇವನ್ನ ಫಸ್ಟ್ ಪಾರ್ಟಿಯಿಂದ ಆಚೆಗೆ ಇಟ್ಬಿಡಿ ಅಂತ ಕುಂತವೆ. ಯಾವ ಕಾರಣಕ್ಕೂ ಕೂಡ ಬೇರೆ ಜೊತೆ ಹೋಗಲ್ಲ. ಅಯ್ಯಯ್ಯೋ ಅಯ್ಯ ಅವೇ ಹಿಡಿದು ಆಚೆಗೆ ತಕೊಂಡೋಗಿ ಕೊಟ್ಟನ್ ಮಾಡ್ತಿಲ್ಲ. ಮೊದಲೇ ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ಯಂತೆ. ಗುತ್ತಿಗೆ ಕೊಯ್ದ್ರು ಕೂಡ ಈ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ. ಸೂಪರ್ ಮಾಮ. ಅಯ್ಯಲೇ ಇದನ್ನ ಏನ್ ಕೇಳಿದ್ರು ಇದೇ ಮಾತು ಹೇಳ್ತದೆ. ಅದನ್ನ ಬಿಟ್ಟು ಮುಂದಕ್ಕೆ ಬರ್ರೆ ಕೇಳ ವಶಿಯ. ಅಯ್ಯ ಅದ್ ಬರಕಲ್ಲ ಕಣ, ಅದೀಗ ಕೆರಳಿದ ಸಿಂಹ ಆಗ್ಬಿಟ್ಟೈತೆ. ಸೋಮ್ ಕೆರ್ಸೋದು ಕಷ್ಟ ಕಣ. ಆಡ ಗಂಟೆ ಆಡ್ಲಿ, ಈಗ ಒಂದ್ ಕಡೆ ಕುಂತ್ಕೊಂಡು ನೀರ್ ಕುಡಿದು ರೆಸ್ಟ್ ತಗೊಳಪ್ಪ. ಅಷ್ಟೊತ್ತಿಗೆ ಒಂದ್ ಬ್ರೇಕ್ ತಗೊಂಡ್ಬಂದ್ಬಿಡ್ತೀನಿ. ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು. ಒನ್ಸ್ ಮೋರ್ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು. ಅಯ್ಯಯ್ಯೋ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಬಾರ್ದು. ಏನೇನೇನ್ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಬಾರ್ದು. ಓಂ ನಿತ್ಯಾನಂದಾಯ ನಮಃ. ಇದೇನ್ಲ ನಿನ್ನೆ ನೋಡಿದ್ರೆ ಈಶ್ವರ್ರು ಗ್ಯಾಂಗ್ ಕಟ್ಕೊಂಡ್ ಯಡಿಯೂರ್ ಮೇಲೆ ಬೆಂಕಿ ಕಾರ್ ಹೋಗ್ಬಿಡ್ತು. ಈಗ ನೋಡಿದ್ರೆ ಅದ್ರ ಮಾನ್ಯ ಸಹೋದರ ಬಂದು ಪುಣಕ್ಕೆ ಬಾಂಬ್ ಹಿಡ್ದೈತಿ. ಅಯ್ಯ ಅದ್ರ ಮಾತ ಪೂರ ಕೇಳಿಸ್ಕೊಳ್ಳೋಣ. ಒಂದೇ ಮಾತಿಗೆ ಅಂದ್ರೆ ಹೆಂಗಪ್ಪ? ಲೇ ಫಸ್ಟ್ ಇಂದ ಹಾಕಿರ್ಲ. ಒಳ ಒಪ್ಪಂದಗಳು 100 ಮೇಲೆ ಬಂದ್ರೆ ಬಿಜೆಪಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ತಾರೆ. 120 ಬಂದ್ರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ತಾರೆ. ಒಳಗಡೆ ಹಡಗಿನಲ್ಲಿ ನಾವಿಕ ಆಡುತ್ತಾ ಹೋಗ್ತಾ ಇರ್ತಾರೆ. ನಾವಿಕ ಏನ್ ಮಾಡಕ್ಕೆ ಹಡಗಿನಲ್ಲಿ ಕೂತಿದ್ದವ್ರು ಹೋಲ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಏನೇನೇನ್ ಹೋಲ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಇನ್ನೊಂದ್ಸತಿ ಹೇಳಿ. ಹೋಲ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಹೋಗ್ಲಿ ಮುಂದೆ ಕೇಳಪ್ಪ. 120 ಬರಬಾರ್ದು, 110 ಬರಬಾರ್ದು. ಇದ್ರ ಉದ್ದೇಶ ಏನು? ಏನ 80 90 ಏನೇನೇನು 80 90 ಯಪ್ಪ 90ನ 90 ಇರ್ಬೇಕು. ಇಲ್ಲಿ 90 ಮೇಲೆ ಬಂದ್ಬಿಟ್ರೆ ಯಡಿಯೂರಪ್ಪನವರ ಅಪ್ಪರ್ ಹ್ಯಾಂಡ್ ಹಾಕರೆ. ಯಡಿಯೂರಪ್ಪನವ್ರ ಕೈ ಮೇಲಾಗುತ್ತೆ. ಏನಾಗ್ತಾರೆ? ಯಡಿಯೂರಪ್ಪನವರ ಅಪ್ಪರ್ ಹ್ಯಾಂಡ್ ಹಾಕರೆ. ಏನೇನೇನು ಯಡಿಯೂರಪ್ಪನವರ ಅಪ್ಪರ್ ಹ್ಯಾಂಡ್ ಹಾಕರೆ. ಓ ಹಂಗಂದ್ರೆ ಅಣ್ಣ ಕನ್ನಡದಲ್ಲಿ ಹೇಳಪ್ಪ. ಯಡಿಯೂರಪ್ಪನವ್ರ ಕೈ ಮೇಲಾಗುತ್ತೆ. ಓ ಹಂಗ ನಾನು ಏನೇನು ಅನ್ಕೊಂಡ್ಬಿಟ್ಟೆ ಕಣ. ಮುಂದೆ ಕೇಳಪ್ಪ. ಆ ಕಾರಣಕ್ಕೋಸ್ಕರ ಇವರು ಒಳಗಡೆ ಬಿಜೆಪಿ ವ್ಯವಸ್ಥಿತವಾಗಿ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ಇಂಥವರೆಲ್ಲ ಈಶ್ವರಪ್ಪನ ಮುಖಾಂತರ. ನಾನು ಈ ಈಶ್ವರಪ್ಪನ ಬಗ್ಗೆ ಅವರು ಪರ್ಯಾಯ ಸಮಾವೇಶ ಅವಶ್ಯಕತೆ ಇತ್ತ? ಬಿಜೆಪಿ ಸಮಾವೇಶ ಮಾಡ್ರಿ, ಯಡಿಯೂರಪ್ಪನ ಜೊತೆ ಸಹಕಾರ ಕೊಡ್ರಿ, ರಾಜ್ಯಾಧ್ಯಕ್ಷ ಸಂಘಟನೆಗೆ ಎಲ್ಲ ರೀತಿ ಸಹಕಾರ ಕೊಡ್ರಿ, ಯಡಿಯೂರಪ್ಪನ ಹೆಗಲಿಗೆ ಹೆಗಲು ಕೊಡ್ರಿ. ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷದಿಂದ ಬೆನ್ನಿಂದ ಕೆಲಸ ಮಾಡ್ಬೇಕಲ್ಲ. ಇಂಥ ಚೂರಿ ಆಗ್ತಕ್ಕಂಥ ಅವಶ್ಯಕತೆ ಇತ್ತ? ಯಾಕೆ ಹಿಂಗೆಲ್ಲ ಮಾಡ್ತಾವ್ರಣ್ಣ? ಇವ್ರ ಉದ್ದೇಶ ಏನು? JDS ಜೊತೆ ಒಳ ಒಪ್ಪಂದ. ಅಯ್ಯಯ್ಯೋ JDS ಅಂತ ಘೋಷಣೆ JDS ಜೊತೆ ಒಳ ಒಪ್ಪಂದ ಮಾಡ್ಕೊಂಡ್ರು ಕೆಲವರು. ಹಂಗೇನ ಅದ್ ಯಾವಾಗ ಒಪ್ಪಂದ ಮಾಡ್ಕೊಂಡ್ರಪ್ಪ? ನಮ್ಮ ಹೋರಾಟ ಏನು? ನಾವು ಪ್ರತಿಪಕ್ಷ ನಾಯಕರಾಗಿ ನಮ್ಮ ಕರ್ತವ್ಯ ಈ ಕಾಂಗ್ರೆಸ್ ದುರಾಳಿತ ಕಾಂಗ್ರೆಸ್ನ ತೊಲಗಿಸ್ಬೇಕು, ಅದಕ್ಕೆ ಹೋರಾಟ ಮಾಡೋದು. ಅದ್ರ ಬದಲಾಗಿ JDS ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ತಾರೆ. ಒಂದೇ ಕಾರಣಕ್ಕೆ JDS ಜೊತೆ ಒಳ ಒಪ್ಪಂದ ಮಾಡ್ಕೊಂಡ್ರೆ ಕೆಲವರು. ವಾ ಹಿಂಗೆಲ್ಲ ಮಾಡ್ತಾವ್ರ ಅಣ್ಣ. ಏನ್ ಮಾಡ್ಬೇಕು ಅಂತೀಯಪ್ಪ ಇವಕ್ಕೆಲ್ಲ?
ನಾನು ಹೇಳ್ತೀನಿ ಇಂಥವ್ರು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಮುಗಿಸ್ಬಾರ್ದು. ಭಾನುಪ್ರಕಾಶ್ ಇವ್ರನ್ನ ತತ್ಕ್ಷಣ ಇವತ್ತೇ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಂತ ನಾನು ರಾಜ್ಯಾಧ್ಯಕ್ಷಿಗೆ ವಿನಂತಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಅಯ್ಯಲೇ ಪಾಪ ಗಂಡ್ಲ ಇದು ಯಾರ ಮೈ ಕೊಟ್ಟು ಕರ್ಕೊಂಬಂದವ್ರಿ, ಇದು ಬಂದು ಕುಂತ್ಕೊಂಡು ಬೈತೈತಿ. ಹುಷಾರಾಗಿ ಮನೆ ಕಡೆ ಕಳಿಸ್ಕೊಡ್ಬಿಡ್ಲೆ. ಶಿವನಿ ಶಂಭುಲಿಂಗ